ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಡಿವಿಡೆಂಡ್ ಡಿಸಿಷನ್ಸ್ ಆ್ಯಂಡ್ ಥಿಯರೀಸ್ ಚಾಪ್ಟರ್ಸ್ನ ನೋಡೋಣ. ಅದರಲ್ಲಿ ಗಾರ್ಡನ್ಸ್ ಮಾಡೆಲ್. ಸೊ ಗಾರ್ಡನ್ಸ್ ಮಾಡೆಲ್ ಫಾರ್ಮುಲಾ ಏನು ಬರುತ್ತೆ ಅಂದರೆ ಪಿ ಇಸ್ ಈಕ್ವಲ್ ಟು ಇ ಇಂಟು 1 ಮೈನಸ್ ಬಿ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಮೈನಸ್ ಬಿ ಆರ್. ಸೊ ಇಲ್ಲಿ ಪಿ ಏನು ಹೇಳುತ್ತೆ ಅಂತಂದರೆ ಆ ಪ್ರೈಸ್ ಆಫ್ ಶೇರ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ಇ ಸ್ಟ್ಯಾಂಡ್ಸ್ ಫಾರ್ ಅರ್ನಿಂಗ್ ಪರ್ ಶೇರ್ ಆ್ಯಂಡ್ ಬಿ ಬಂದು ರೆಟೆನ್ಷನ್ ರೇಷಿಯೋ. ಸೊ ಒಂದಿಂದ ಡಿವಿಡೆಂಡ್ ಪೇಔಟ್ ರೇಷಿಯೋನ ಲೆಸ್ ಮಾಡಿದ್ರೆ ನಮಗೆ ರಿಟೆನ್ಷನ್ ರೇಷಿಯೋ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಕೆ ಇ ಬಂದು ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ ಆ್ಯಂಡ್ ಆರ್ ಬಂದು ರೇಟ್ ಆಫ್ ರಿಟರ್ನ್ ಅಂತ ಹೇಳ್ತೀವಿ. ಸೊ ಇದ್ರ ಮೇಲೆ ಒಂದು ಸಿಂಪಲ್ ಪ್ರಾಬ್ಲಮ್ನ ನೋಡೋಣ ಯಾವ ರೀತಿ ಅಂತ. ಸೊ ಹಿಯರ್ ಈಸ್ ದ ಕ್ವಶನ್. ಕ್ವಶನಲ್ಲಿ ಏನಿದೆ ಅಂದರೆ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಈಸ್ ಅವೈಲೇಬಲ್ ಇನ್ ರೆಸ್ಪೆಕ್ಟ್ ಆಫ್ ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 12%, ದ ಕ್ಯಾಪಿಟಲೈಸೇಷನ್ ರೇಟ್ ಈಸ್ 20% ಆ್ಯಂಡ್ ಅರ್ನಿಂಗ್ ಪರ್ ಶೇರ್ ಈಸ್ 20 rupees ಆಫ್ ಹೈಪೋಥೆಟಿಕಲ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಒಂದು ಕಂಪ್ನಿನಲ್ಲಿ ಏನೇನಿದೆ ಅಂತಂದರೆ ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂತಂದರೆ ಸೊ ಇಲ್ಲಿ ಆರ್ ಬಂದು 12% ಇದೆ ಆ್ಯಂಡ್ ದ ಕ್ಯಾಪಿಟಲೈಸೇಷನ್ ರೇಟು 20% ಇದೆ. ಕ್ಯಾಪಿಟಲೈಸೇಷನ್ ರೇಟ್ ಅಂದರೆ ಕಾಸ್ಟ್ ಆಫ್ ಈಕ್ವಿಟಿ ಅಥವಾ ಕ್ಯಾಪಿಟಲೈಸೇಷನ್ ರೇಟ್ ಅಂತ ಕರಿತೀವಿ. 20% ಅಂದರೆ 0.20 ಅಂದರೆ 20 ಡಿವೈಡೆಡ್ ಬೈ 100 ಮಾಡಿದ್ರೆ. ಆ್ಯಂಡ್ ನೆಕ್ಸ್ಟು ಅರ್ನಿಂಗ್ ಪರ್ ಶೇರ್ ಎಷ್ಟು ಕೊಟ್ಟಿದ್ದಾರೆ, ಈ ಬಂದು 20 ಕೊಟ್ಟಿದ್ದಾರೆ. ಸೊ ನಾವು ಇವಾಗ ಪಿ ಏನಂತ ಅಂದರೆ ಪ್ರೈಸ್ ಆಫ್ ಶೇರ್ನ ನಾವು ಫೈಂಡ್ ಔಟ್ ಮಾಡಬೇಕು. ಅದರಲ್ಲಿ ಡಿವಿಡೆಂಡ್ ಪೇಔಟ್ ರೇಷಿಯೋ ಕೊಟ್ಟಿದ್ದಾರೆ, ರಿಟೆನ್ಷನ್ ರೇಷಿಯೋ ಕೊಟ್ಟಿದ್ದಾರೆ. ಸೊ ಈಗ ಡಿವಿಡೆಂಡ್ ಪೇಔಟ್ ರೇಷಿಯೋ ಎಷ್ಟಿರುತ್ತೆ ಅಂದರೆ 10 ಇದ್ದರೆ 90. ಸೊ 100ಅಲ್ಲಿ 10ನ ಲೆಸ್ ಮಾಡಿ ಎಷ್ಟು ಬರುತ್ತೆ 90%. ಸೊ ಹಾಗೆ 20 ಇದ್ದಾಗ 80%, 30 ಇದ್ದಾಗ 70% ಆ್ಯಂಡ್ 40 ಇದ್ದಾಗ 60%, 50 ಇದ್ದಾಗ 50% ಕೊಟ್ಟಿದ್ದಾರೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ನು ಕ್ವಶನಲ್ಲಿ ಕೊಟ್ಟಿರ್ತಾರೆ. ನಾವು ಇಲ್ಲಿ ಗಿವನ್ನ ತೊಗೊಂಡಿದ್ದೀವಿ. ಏನಂತ ಅಂದರೆ ಇಲ್ಲಿ ಪ್ರೈಸ್ ಪರ್ ಶೇರ್ನ ಫೈಂಡ್ ಔಟ್ ಮಾಡಬೇಕು. ಅರ್ನಿಂಗ್ ಪರ್ ಶೇರ್ 20 rupees ಇದೆ. ದೆನ್ ಆರ್ ರೇಟ್ ಆಫ್ ರಿಟರ್ನ್ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ, 12% ಕೊಟ್ಟಿದ್ದಾರೆ. ದೆನ್ ಕ್ಯಾಪಿಟಲೈಸೇಷನ್ ರೇಟ್ ಎಷ್ಟಿದೆ ಅಂದರೆ 20% ಇದೆ. ಸೊ ಈಗ ಇದಕ್ಕೆ ಯಾವ ರೀತಿ ಸೊಲ್ಯೂಷನ್ ಮಾಡೋದು ಅಂತ ನೋಡೋಣ. ಫಸ್ಟು ಫಾರ್ಮುಲಾ ತಗೊಳ್ಳಿ. ಪಿ ಇಸ್ ಈಕ್ವಲ್ ಟು ಪ್ರೈಸ್ ಆಫ್ ಪರ್ ಶೇರ್ ಇಸ್ ಈಕ್ವಲ್ ಟು ಅರ್ನಿಂಗ್ ಪರ್ ಶೇರ್ ಇಂಟು 1 ಮೈನಸ್ ಬಿ, ಬಿ ಮೀನ್ಸ್ ರಿಟೆನ್ಷನ್ ರೇಷಿಯೋ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಮೈನಸ್ ಬಿ ಇಂಟು ಆರ್. ಸೊ ಇದು ಫಾರ್ಮುಲಾ ತೊಗೊಳ್ಳಿ. ಸೊ ಆಲ್ರೆಡಿ ನಾನು ಫಾರ್ಮುಲಾ ಹೇಳಿದ್ನಲ್ವ, ಸೇಮ್ ಫಾರ್ಮುಲಾ ತೊಗೊಳ್ಳಿ. ಅದರಲ್ಲಿ ನಮಗೆ ಏನಂತಂದರೆ ಪಿನ ಫೈಂಡ್ ಔಟ್ ಮಾಡಬೇಕು. ಸೊ ಅರ್ನಿಂಗ್ ಎಷ್ಟಿದೆ 20 ಇದೆ. ಸೊ ಅರ್ನಿಂಗ್ ಎಷ್ಟಿದೆ ಅಂತಂದರೆ 20 rupees ಇದೆ ಇಂಟು 1 ಈಸ್ ಕಾಮನ್ ಫ್ಯಾಕ್ಟರ್ ಆ್ಯಂಡ್ ರಿಟೆನ್ಷನ್ ರೇಷಿಯೋ ಎಷ್ಟಿದೆ 90% ಇದೆ. ಸೊ ಈ 90% ಇರೋದನ್ನು 90 ಡಿವೈಡೆಡ್ ಬೈ 100 ಮಾಡಿದ್ರೆ 0.9 ಬರುತ್ತಲ್ವ. ಸೊ ಇಲ್ಲಿ 90% 0.90 ಅಂತ ತಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟಿದೆ ಅಂದರೆ 20% ಇದೆ, 0.20 ಮೈನಸ್. ಸೊ ಇಲ್ಲಿ ಬಿ ಇಂಟು ಆರ್ ರಿಟೆನ್ಷನ್ ರೇಷಿಯೋ ಎಷ್ಟಿದೆ 0.90 ಇಂಟು ಆರ್ ಎಷ್ಟಿದೆ ರೇಟ್ ಆಫ್ ರಿಟರ್ನು 12% ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಿ 20 ಆ್ಯಸ್ ಇಟ್ ಈಸ್ ತಗೊಳ್ಳಿ. 1ಇಂದ 0.90ನ ಲೆಸ್ ಮಾಡಿದ್ರೆ 0.10 ಬರುತ್ತೆ. ಆ್ಯಂಡ್ ನೆಕ್ಸ್ಟು 0.20 ಆ್ಯಸ್ ಇಟ್ ಈಸ್ ತಗೊಳ್ಳಿ. ಆ್ಯಂಡ್ ಇಲ್ಲಿ 0.90 ಇಂಟು 0.12 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 0.108 ಬರುತ್ತೆ. ಸೊ 0.108 ಬರುತ್ತೆ. ಸೊ ಈಗ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡ್ತಾ ಹೋಗಿ ಏನಂತ ಅಂದರೆ 20 ಇಂಟು 0.10 ಮಾಡಿದ್ರೆ ಎಷ್ಟು ಬರುತ್ತೆ 2 ಬರುತ್ತೆ. ಆ್ಯಂಡ್ ನೆಕ್ಸ್ಟು 0.20 ಇಂಟು ಮೈನಸ್ 0.108 ಮಾಡಿದ್ರೆ 0.092 ಬರುತ್ತೆ. ಸೊ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿ 2 ಡಿವೈಡೆಡ್ ಬೈ 0.092 ಮಾಡಿದ್ರೆ ಎಷ್ಟು ಬರುತ್ತೆ ಪರ್ ಶೇರ್ ಅಂತ ಅಂದರೆ 21.74 ಬರುತ್ತೆ. ಸೊ ಅರ್ಥ ಆಯ್ತಲ್ವ. ಫಸ್ಟ್ ಇಲ್ಲಿ ಏನಂತ ಅಷ್ಟು ನೀವು ಗಿವನ್ನ ಬರ್ಕೊಳ್ಳಿ. ಸೊ ಫಸ್ಟ್ ಏನಂತ ಅಂದರೆ ಅರ್ನಿಂಗ್ಸು 20 ಇದೆ. ಸೊ ಅರ್ನಿಂಗ್ಸ್ ಇರೋದು 20 rupees. ಸೊ ಹಾಗಾಗಿ ಇದನ್ನು ಡೈರೆಕ್ಟಾಗಿ 20 ಅಂತ ತಗೊಳ್ಳಿ. ಆ್ಯಂಡ್ 1 ಈಸ್ ದ ಕಾಮನ್ ಆ್ಯಂಡ್ ರಿಟೆನ್ಷನ್ ರೇಷಿಯೋ 90% ಇದೆ. ಇದನ್ನು 0.90 ಅಂತ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟಿದೆ ಅಂದರೆ 20% ಇದೆ. 20%ಅಲ್ಲಿ ಇರೋದನ್ನೆಲ್ಲ ಈ ರೀತಿ ತಗೊಳ್ಳಿ 0.20 ಆ್ಯಂಡ್ ಮೈನಸ್ ಇಂಟು ಬಿ ಎಷ್ಟಿದೆ ಸೇಮ್ 0.90 ಇಂಟು ಆರ್ ಎಷ್ಟಿದೆ ರೇಟ್ ಆಫ್ ರಿಟರ್ನು 12% ಇದೆ. ಅದನ್ನು 0.12. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಸೊ ವೆನ್ ಡಿವಿಡೆಂಡ್ ಪೇಔಟ್ ರೇಷಿಯೋ ಈಸ್ 10% ಇದ್ದಾಗ ಅರ್ನಿಂಗ್ ಪರ್ ಶೇರ್ ಎಷ್ಟಾಗುತ್ತೆ ಅಂದರೆ 21.74 rupees ಆಗುತ್ತೆ. ಆ್ಯಂಡ್ ನೆಕ್ಸ್ಟ್
ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಕೇಸ್ ನೋಡಿ, ಡಿವಿಡೆಂಡ್ ಪೇಔಟ್ ರೇಷೋ 20% ಇದ್ದಾಗ ರಿಟೆನ್ಷನ್ ರೇಷೋ ಎಷ್ಟಾಗುತ್ತೆ, 80 rupees ಆಗುತ್ತೆ. ಸೊ ಇಲ್ಲಿ ನೋಡಿ ಸೇಮ್ ವೆನ್ ಡಿವಿಡೆಂಡ್ ಪೇಔಟ್ ರೇಷೋ ಇಸ್ 20%, ಸೇಮ್ ಇಲ್ಲಿ ಏನಾಗುತ್ತೆ ಅಂದರೆ ಪಿನ ಫೈಂಡ್ ಔಟ್ ಮಾಡಬೇಕು. ಅರ್ನಿಂಗ್ 20 rupees ಇರುತ್ತೆ, 1 ಈಸ್ ಕಾಮನ್ ಫ್ಯಾಕ್ಟರ್. ರಿಟೆನ್ಷನ್ ರೇಷೋ ಎಷ್ಟಿದೆ ಅಂತ ಅಂದರೆ 0.80 ಡಿವೈಡೆಡ್ ಬೈ ಇಲ್ಲಿ ಕಾಸ್ಟ್ ಆಫ್ ಈಕ್ವಿಟಿ 0.20 ಮೈನಸ್ ಬಿ ಎಷ್ಟು ಅಂದರೆ 0.80 ಇಂಟು ಆರ್ ಬಂದು 0.12. ಸೊ ಇದನ್ನು ಸಿಂಪ್ಲಿಫೈ ಮಾಡಿ 20 ಆ್ಯಸ್ ಇಟ್ ಈಸ್ ತೊಗೊಳ್ಳಿ. 1ಇಂದ 0.80ನ ಲೆಸ್ ಮಾಡಿದ್ರೆ 0.20 ಬರುತ್ತೆ. ಆ್ಯಂಡ್ ಸೆಕೆಂಡ್ ಡಿವೈಡೆಡ್ ಬೈ 0.20 ಆ್ಯಸ್ ಇಟ್ ಈಸ್ ತೊಗೊಳ್ಳಿ. 0.80 ಇಂಟು 0.12 ಮಾಡಿದ್ರೆ 0.80 ಇಂಟು 0.12 ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, 0.096 ಬಂದಿದೆ. ಸೊ ಅರ್ಥ ಆಯ್ತಾ, ಇದು 0.096 ಬಂದಿದೆ. ಆ್ಯಂಡ್ ನೆಕ್ಸ್ಟು 20 ಇಂಟು 0.2 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 4 ಬರುತ್ತೆ. ಆ್ಯಂಡ್ ಇಲ್ಲಿ 4 ತೊಗೊಳ್ಳಿ. ಆ್ಯಂಡ್ 0.20 ಇಂದ ಮೈನಸ್ 0.096ನ ಲೆಸ್ ಮಾಡಿದ್ರೆ ಎಷ್ಟು ಸಿಗುತ್ತೆ ಅಂದರೆ 0.104 ಸಿಗುತ್ತೆ. ಈಗ 4 ಡಿವೈಡೆಡ್ ಬೈ 0.104 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 38.46 ಈಸ್ ದ ಟೋಟಲ್ ಅರ್ನಿಂಗ್ ಪರ್ ಶೇರ್. 38.46 ಯಾವಾಗ ಅಂತಂದರೆ ವೆನ್ ಡಿವಿಡೆಂಡ್ ಪೇಔಟ್ ರೇಷೋ is 20% and retention ratio is 80% ಇದ್ದಾಗ. ಸೊ ಅದೇ ರೀತಿ ಥರ್ಡ್ ಕೇಸ್ ಏನಂತ ಅಂದರೆ when dividend payout ratio is 30% and retention ratio is 70% ಇದ್ದಾಗ ಸೇಮ್ ಪ್ರೊಸೀಜರ್ನ ಕ್ಯಾಲ್ಕುಲೇಟ್ ಮಾಡೋದು. ಸೊ ನೀವು ಎಕ್ಸಾಮಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಸೊ ಇವಾಗ ನೋಡಿ ಸೇಮ್ ಅರ್ನಿಂಗ್ ಎಷ್ಟಿದೆ ಅಂತಂದರೆ 20 rupees ಇದೆ 1, ಆ್ಯಂಡ್ ರಿಟೆನ್ಷನ್ ರೇಷೋ ಎಷ್ಟಿದೆ ಬಿ ಬಂದು 0.70, ಯಾಕೆಂದರೆ ಇಲ್ಲಿ 30 ಇದ್ದಾಗ ಇನ್ ರಿಮೈನಿಂಗ್ 70% ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟಿದೆ 20% ಇದೆ ಇಂಟು ಬಿ ಬಂದು ಸೇಮ್ 0.70 ಇಂಟು 0.12. ಸೊ ಇಲ್ಲಿ 20ನ ಆ್ಯಸ್ ಇಟ್ ಈಸ್ ತೊಗೊಳ್ಳಿ. 1ಇಂದ 0.70ನ ಲೆಸ್ ಮಾಡಿದ್ರೆ 0.30 ಬರುತ್ತೆ. ಆ್ಯಂಡ್ ನೆಕ್ಸ್ಟು 0 ಡಿವೈಡೆಡ್ ಬೈ 0.20 ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ಸೊ ಇವೆರಡನ್ನು ಕೂಡ ಮಲ್ಟಿಪ್ಲೈ ಮಾಡಿದ್ರೆ ಸೊ ಇಲ್ಲಿ ಏನಂತಂದರೆ 0.70 ಇಂಟು 0.12 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 0.084 ಬರುತ್ತೆ. ಸೊ ನಾವು ನೆಕ್ಸ್ಟ್ ಸ್ಟೆಪ್ ಏನಂತಂದರೆ 20 ಇಂಟು 0.30 ಮಾಡಿದ್ರೆ 6 ಬರುತ್ತೆ. 20 ಇಂಟು 0.3 ಮಾಡಿದ್ರೆ ಎಷ್ಟು ಬರುತ್ತೆ 6 ಬರುತ್ತೆ. ಹಾಗೆ 0.20 ಇಂದ 0.084ನ ಲೆಸ್ ಮಾಡಿದ್ರೆ ಎಷ್ಟು ಸಿಗುತ್ತೆ ಅಂದರೆ 0.116 ಸಿಗುತ್ತೆ. ಸೊ ನಾವು 6 ಡಿವೈಡೆಡ್ ಬೈ 0.116 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 51.72 ಬರುತ್ತೆ. ಸೊ 51.72 is the earning per share. And next same when dividend payout ratio is 40% and retention ratio is 60% ಇದ್ದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಸೇಮ್ ಅರ್ನಿಂಗ್ 20 rupees ತೊಗೊಳ್ಳಿ. 1 is ಕಾಮನ್ ಫ್ಯಾಕ್ಟರ್ 1. ರಿಟೆನ್ಷನ್ ರೇಷೋ ಎಷ್ಟು 60%, 0.60 ತೊಗೊಳ್ಳಿ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟು ಅಂತ ಅಂದರೆ 0.20, ಸಾರಿ ಇಲ್ಲಿ 0.20 ತೊಗೊಳ್ಳಿ. ಆ್ಯಂಡ್ ಮೈನಸ್ ಸೇಮ್ ರಿಟೆನ್ಷನ್ ರೇಷೋ 0.60 ಇಂಟು ಆರ್ 0.12 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ಸೊ ಇಲ್ಲಿ ನೆಕ್ಸ್ಟು ಸಿಂಪ್ಲಿಫೈ ಮಾಡಿ 20ನ ಹಾಗೆ ತೊಗೊಳ್ಳಿ. 1ಇಂದ 0.60ನ ಲೆಸ್ ಮಾಡಿ ಆವಾಗ 0.40 ಬರುತ್ತೆ. ಆ್ಯಂಡ್ ಡಿವೈಡೆಡ್ ಬೈ 0.20 ಹ್ಯಾಸ್ ಇಟ್ ಈಸ್ ತೊಗೊಳ್ಳಿ. 0.6 ಇಂಟು 0.12 ಮಾಡಿ ಎಷ್ಟು ಬರುತ್ತೆ 0.072 ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಗೆ ಏನಂತ ಅಂದರೆ 20 ಇಂಟು 0.4 ಮಾಡಿದ್ರೆ 8 ಬರುತ್ತೆ ಡಿವೈಡೆಡ್ ಬೈ 0.20 ಇಂದ ಎಷ್ಟು ಅಂತಂದರೆ 0.072ನ ಲೆಸ್ ಮಾಡಿದ್ರೆ ಎಷ್ಟು ಸಿಗುತ್ತೆ ಅಂದರೆ 0.128 ಸಿಗುತ್ತೆ. ನಾವು 8 ಡಿವೈಡೆಡ್ ಬೈ 0.128 ಮಾಡಿದ್ರೆ ಎಷ್ಟು ಅಂತಂದರೆ 62.5 ಈಸ್ ದ ಪ್ರೈಸ್ ಪರ್ ಎ ಶೇರ್. ಸೊ ಇಲ್ಲಿ ಇಷ್ಟು ಬರುತ್ತೆ. ಆ್ಯಂಡ್ ನೆಕ್ಸ್ಟು ವೆನ್ ಡಿವಿಡೆಂಡ್ ಪೇಔಟ್ ರೇಷೋ ಇಸ್ 50% ಇದ್ದಾಗ ರಿಟೆನ್ಷನ್ ರೇಷೋ ರಿಮೈನಿಂಗ್ 50% ಇರುತ್ತೆ. ಸೊ ಅವಾಗ ಯಾವ ರೀತಿ ಮಾಡೋದಂದರೆ ಸೇಮ್ ಬರುತ್ತೆ. ಸೊ ಇಲ್ಲಿ ಪಿ ಈಸ್ ಈಕ್ವಲ್ ಟು ಅರ್ನಿಂಗ್ ಎಷ್ಟಿದೆ 20 per share ಇದೆ ಇಂಟು ಮೈನಸ್ 1 ಮೈನಸ್ ಇಲ್ಲಿ ರಿಟೆನ್ಷನ್ ರೇಷಿಯೋ ಎಷ್ಟಿದೆ ಅಂದರೆ 50% ಡಿವೈಡೆಡ್ ಬೈ ಸೊ 0.20 ಮೈನಸ್ 50% 0.50 ಇಂಟು 0.12 ಆರ್ನ ಕ್ಯಾಲ್ಕುಲೇಟ್ ಮಾಡಿ ಸಿಂಪ್ಲಿಫೈ ಮಾಡಿ 20ನ ಆ್ಯಸ್ ಇಟ್ ಈಸ್ ತೊಗೊಳ್ಳಿ. 1ನಲ್ಲಿ 0.5ನ ಲೆಸ್ ಮಾಡಿದ್ರೆ 0.5 ಬರುತ್ತೆ. ಆ್ಯಂಡ್ 0.20 ಮೈನಸ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿ
ಸೊ ಇಲ್ಲಿ ಏನಂದರೆ 0.5 ಇಂಟು 0.12 ಮಾಡಿದರೆ ಎಷ್ಟು ಸಿಗುತ್ತೆ ಅಂದರೆ 0.06 ಸಿಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ 20 ಇಂಟು 0.5 ಮಾಡಿದ್ರೆ 10 ಬರುತ್ತೆ. ಆ್ಯಂಡ್ 0.2 ಇಂದ 0.06ನ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 4 ಬರುತ್ತೆ. ಸಾರಿ, ಇಲ್ಲಿ ಎಷ್ಟಂತಂದರೆ 0.2 ಇಂದ 0.06ನ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 0.14 ಬರುತ್ತೆ. ನಾವು 10 ಡಿವೈಡೆಡ್ ಬೈ 0.14 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 71.45 ಶೇರ್. ಸೊ ಈ ರೀತಿಯಾಗಿ ನಾವು ಗಾರ್ಡನ್ಸ್ ಮಾಡೆಲಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಏನಂತಂದರೆ ತುಂಬ ಸಿಂಪಲ್. ಸೊ ಇದು 12 ಮಾರ್ಕ್ಸ್ಗೆ ಕೇಳ್ತಾರೆ. ಲಾಸ್ಟ್ ಇಯರ್ AFM ಪೇಪರ್ನ ನೋಡಿ ನೀವು ಸೇಮ್ ಇದೇ ಥರ ಪ್ರಾಬ್ಲಮ್ನ 12 ಮಾರ್ಕ್ಸ್ಗೆ ಕೇಳಿದ್ದಾರೆ. ಸೊ ಇಲ್ಲಿ ಫಾರ್ಮುಲಾ P ಈಸ್ ಈಕ್ವಲ್ ಟು ಅರ್ನಿಂಗ್ ಇಂಟು 1 ಮೈನಸ್ B ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಇಂಟು ರಿಟೆನ್ಷನ್ ರೇಷಿಯೋ ಇಂಟು ರೇಟ್ ಆಫ್ ರಿಟರ್ನ್. ಸೊ ಇದೇ ಒಂದು ಫಾರ್ಮುಲಾನ ಸೊ ಎಲ್ಲ ಕೇಸಲ್ಲೂ ವೆನ್ ಡಿವಿಡೆಂಡ್ ಪೇಔಟ್ ರೇಷಿಯೋ 10% ಇದ್ದಾಗ ರಿಟೆನ್ಷನ್ 90% ಮಾಡಿದಾಗ ನೋಡಿ. ಸೊ ಡಿವಿಡೆಂಡ್ ಕಮ್ಮಿ ಇದ್ದು ರಿಟೆನ್ಷನ್ ರೇಷಿಯೋ ಜಾಸ್ತಿ ಇದ್ದಾಗ ಅವಾಗೇನಾಗುತ್ತೆ ಅಂದರೆ ಅರ್ನಿಂಗ್ ಪರ್ ಶೇರು ಕಮ್ಮಿ ಇದೆ. ಸೊ ಡಿವಿಡೆಂಡ್ ಪೇಔಟ್ ರೇಷಿಯೋ ಎಲ್ಲ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ ಶೇರ್ ಪ್ರೈಸು ಕೂಡ ಇನ್ಕ್ರೀಸ್ ಆಗ್ತಾ ಹೋಗಿದೆ ಗಾರ್ಡನ್ಸ್ ಮಾಡೆಲಲ್ಲಿ. ಸೊ ತುಂಬ ಈಸಿ ಕ್ಯಾಲ್ಕುಲೇಟ್ ಮಾಡೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು.